ಸರ್ಕಾರಿ ಶಾಲೆಗಳಲ್ಲಿ ಸಂಸ್ಕಾರ ಮತ್ತು ಸಾಧನೆಗೆ ಹೆಚ್ಚಿನ ಅವಕಾಶಗಳಿದ್ದು, ಪಾಲಕರು ಮಕ್ಕಳನ್ನು ಸರ್ಕಾರಿ ಶಾಲೆಗೆ ದಾಖಲಿಸಬೇಕು ಅಂತ ವೇದಿಕೆಯ ಟ್ರಸ್ಟ್ ಅಧ್ಯಕ್ಷೆ ಜಯಮ್ಮ ಅವರು ಕಿವಿ ಮಾತನ್ನ ಹೇಳಿದರು. ರಾಜ್ಯ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಗಳ ಸಮನ್ವಯ ಕೇಂದ್ರ ವೇದಿಕೆಯಿಂದ ಹಮ್ಮಿಕೊಂಡಿದ್ದಂಥ ನಮ್ಮ ನಡೆ ಸರ್ಕಾರಿ ಶಾಲೆಯ ಕಡೆ ಮಕ್ಕಳ ದಾಖಲಾತಿ ಆಂದೋಲನಕ್ಕೆ ತಾಲೂಕಿನಾದ್ಯಂತ ಸಂಚಾರ ನೀಡಿ ಮಾತನಾಡಿದ ಅವರು, ಈ ಬಾರಿ ತಾಲೂಕಿನ ಸರ್ಕಾರಿ ಶಾಲಾ ಮಕ್ಕಳು ಎಸ್ಎಸ್ಎಲ್ಸಿಯಲ್ಲಿ 94% ಫಲಿತಾಂಶವನ್ನು ಪಡೆದಿದ್ದಾರೆ. ಸರ್ಕಾರಿ ಶಾಲೆಗಳಲ್ಲಿ ಎಲ್ಕೆಜಿ, ಯುಕೆಜಿ ಹಾಗೂ ಆಂಗ್ಲ ಮಾಧ್ಯಮ ತೆರೆದಿರುವುದರಿಂದಾಗಿ ಗ್ರಾಮೀಣ ಪಾಲಕರಿಗೆ ಅನುಕೂಲವಾಗಿದೆ. ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ, ನುರಿತ ಶಿಕ್ಷಕರು, ಲ್ಯಾಪ್ಟಾಪ್, ಪ್ರೊಜೆಕ್ಟರ್, ಟಿವಿ, ಗ್ರಂಥಾಲಯ ಸೌಲಭ್ಯದ ಜನತೆಗೆ ಪ್ರತಿಭಾ ಕಾರಂಜಿ, ಕ್ರೀಡಾಕೂಟ, ಸಹಭೋಜನ ಮತ್ತು ಎಐ ಅಟೆಂಡೆನ್ಸ್ನಂತಹ ಆಧುನಿಕ ಸೌಲಭ್ಯಗಳನ್ನು ನೀಡಲಾಗ್ತಾ ಇದೆ. ಪಾಲಕರು ಖಾಸಗಿ ಶಾಲೆಗಳ ಆರ್ಥಿಕ ಹೊರೆಯಿಂದ ಮುಕ್ತರಾಗಲು ಸರ್ಕಾರಿ ಶಾಲೆಗಳ ಸದುಪಯೋಗ ಪಡಿಸಿಕೊಳ್ಳಬೇಕು ಅಂತ ತಿಳಿಸಿದರು. ಈ ವೇಳೆಯಲ್ಲಿ ಆಧುನಿಕ ಸೌಲಭ್ಯಗಳನ್ನು ನೀಡಲಾಗ್ತಾ ಇದೆ. ಪಾಲಕರು ಖಾಸಗಿ ಶಾಲೆಗಳ ಆರ್ಥಿಕ ಹೊರೆಯಿಂದಾಗಿ ಮುಕ್ತರಾಗಲು ಸರ್ಕಾರಿ ಶಾಲೆಗಳ ಸದುಪಯೋಗವನ್ನು ಪಡಿಸಿಕೊಳ್ಳಬೇಕು ಅಂತ ತಿಳಿಸಿದರು. ಈ ವೇಳೆ ವೇದಿಕೆಯ ಪದಾಧಿಕಾರಿಗಳಾದಂಥ ವೆಂಕಟಯ್ಯ, ರಾಜು, ಗೋವಿಂದರಾಜು, ಮೀನಾ, ಗಂಗಾ, ಮಂಜುಳಾ, ಗೌರಿದಾಸ್, ಶಶಿಧರ್ ಅವರು ಹಾಜರಿದ್ದರು. ಸರ್ಕಾರಿ ಶಾಲೆಯನ್ನು ಉಳಿಸಿ, ದಯವಿಟ್ಟು ನಿಮ್ಮ ಊರುಗಳಲ್ಲಿ ಸರ್ಕಾರಿ ಶಾಲೆಯನ್ನು ಉಳಿಸಿ. ಇದು ತಾಲೂಕಾದ್ಯಂತ ಆಂದೋಲನ ಕಾರ್ಯಕ್ರಮ. ದಯವಿಟ್ಟು ಸರ್ಕಾರದ ಸವಲತ್ತುಗಳನ್ನು ಮಕ್ಕಳಿಗೆ ಕೊಡಿಸುವ ಮುಖಾಂತರ ತಾಲೂಕಾದ್ಯಂತ ಮಕ್ಕಳಿಗೆ ಕೊಡಿಸುವ ಮುಖಾಂತರ ಶಾಲೆಗೆ ಸೇರಿಸಿ. ದಯವಿಟ್ಟು ಸರ್ಕಾರದ ಶಾಲೆ ಉಳಿಸಿ, ಸರ್ಕಾರಿ ಶಾಲೆಯನ್ನು ಬೆಳೆಸಿ. ನಮ್ಮ ನಡೆ ಸರ್ಕಾರಿ ಶಾಲೆ ಕಡೆ ತಾಲೂಕಾದ್ಯಂತ ಆಂದೋಲನ ಕಾರ್ಯಕ್ರಮ. ದಯವಿಟ್ಟು ಪೋಷಕರೇ ಇವಾಗ ಸರ್ ವಿಶ್ವೇಶ್ವರಯ್ಯನವರು ಗೌರ್ಮೆಂಟ್ ಸ್ಕೂಲ್ನಾಗೆ ಓದಿದ್ದು. ಆದರೆ ಆ ಮಹಾನ್ ವ್ಯಕ್ತಿ ಇಲ್ದಿನ್ನು KRS ಡ್ಯಾಮು ಅವರು ಅಣೆಕಟ್ಟು ಇದ್ರಿಂದ ಮಾಡ್ಬೇಕಾದ್ರೆ ಇಂಜಿನಿಯರ್ ಗೌರ್ಮೆಂಟ್ ಸ್ಕೂಲಾಗ ಓದಿ ಅಣೆಕಟ್ಟು ಐಡಿಯಾ ಕೊಟ್ಟವ್ರೆ ಪ್ಲಾನಿಂಗು ಗೌರ್ಮೆಂಟ್ ಸ್ಕೂಲು. ಅದಾದ್ಮೇಲೆ ಮೆಂಚುಬೆಲೆ ಡ್ಯಾಮು. ಆದ್ರಿಂದ ನೀವು ಗೌರ್ಮೆಂಟ್ ಸ್ಕೂಲ್ಗೆ ಸೇರಿಸ್ಬೇಕೆಂದು ತಮ್ಮ ಪೋಷಕರಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಸರ್ಕಾರಿ ಶಾಲೆಯನ್ನು ಉಳಿಸಿ, ಸರ್ಕಾರಿ ಶಾಲೆಯನ್ನು ಬೆಳೆಸಿ. ಊರಿನಲ್ಲಿ ಒಂದು ಸರ್ಕಾರಿ ಸ್ಕೂಲ್ ಇದ್ರೆ ಒಂದು ದೇವಸ್ಥಾನ ಇದ್ದಂಗೆ. ಆ ಊರಿನ ಜನರು ಆ ಸ್ಕೂಲನ್ನು ಉಳಿಸ್ಕೊಳ್ಳೋದು ಜವಾಬ್ದಾರಿ ಅವ್ರದೇ. ಪೋಷಕರಲ್ಲಿ ಮನವಿ, ಮತ್ತೆ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಸರ್ಕಾರಿ ಸ್ಕೂಲ್ಗಳಲ್ಲಿ ಏನೇನು ಸವಲತ್ತು ಸಿಗುತ್ತೆ ಅಂತ ಎಲ್ಲರಿಗೂ ಗೊತ್ತಿದೆ. ಆದರೆ ಇವಾಗ ಏನು ಕಲನ್ಸ್ ಮಾಡ್ತಾ ಇದ್ದೀವಿ ಅಂದರೆ ಎಲ್ಲ ಮಕ್ಕಳನ್ನೆಲ್ಲ ತಗೊಂಡೋಗಿ ಎಲ್ಲ ಪ್ರೈವೇಟ್ ಸ್ಕೂಲ್ಗಳಿಗೆ ಹಾಕ್ತಾ ಇದ್ದಾರೆ. ಒಂದು ಮಗುನ 1 ವರ್ಷ ಓದಿಸ್ಬೇಕು ಅಂದರೆ 50,000 ರೂಪಾಯಿ ಆಗುತ್ತೆ. 50,000ದಿಂದ 10 ವರ್ಷ ಓದಿಸ್ಬೇಕು ಅಂತಂದರೆ ಒಂದು 7-8 ಲಕ್ಷ ಆಗುತ್ತೆ. ಅದಕ್ಕೆ ಇವಾಗ ಗೌರ್ಮೆಂಟ್ ಸ್ಕೂಲ್ಗೆ ಹಾಕಿದ್ರೆ 1 ರೂಪಾಯಿನೂ ಖರ್ಚಾಗಲ್ಲ, ಎಲ್ಲ ಪ್ರತಿಯೊಂದು ಅವರೇ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ನೀವು ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಸೇರಿಸಿ. ಸರ್ಕಾರಿ ಶಾಲೆಯಲ್ಲಿ ಇವತ್ತೊಂದು ಮಗುಗೆ 100 ಗ್ರಾಮ್ ಅಕ್ಕಿ ಕೊಡ್ತಾರೆ. ಅಂದ್ರೆ ಹೊಟ್ಟೆ ತುಂಬುವಾಗಿ ಮಿಕ್ಕುವಷ್ಟು ಅಕ್ಕಿ ಇದೆ ಸರ್ಕಾರದವ್ರು ಕೊಡೋದು. ನಿಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆ ಸೇರಿಸಿ. ಅಮೃತ ಹಾಲು ಕೊಡ್ತಾರೆ. ಹಿಂದೆ ಹಾಲು ಕೊಡ್ತಿರ್ಲಿ, ಇವತ್ತು ಅಮೃತ ಹಾಲು ಕೊಡ್ತಾರೆ. ಮಕ್ಕಳಿಗೆ ಬುದ್ಧಿ ಬೆಳವಣಿಗೆ ಆಗಲಿ ಅಂತ ಹಾಲು ಕೊಡ್ತಾರೆ. ನಿಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಿ. ಪ್ರತಿಯೊಂದು ಸೌಕರ್ಯನು ಸರ್ಕಾರಿ ಶಾಲೆಯಲ್ಲಿ ಇವತ್ತು ಇದೆ. ಅದಕ್ಕೆ ನಿಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಿ. ದಯವಿಟ್ಟು ನಿಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಿ. ದಬ್ಬುಳಿಗ ಮಾಸ್ತರಲ್ಲಿ ಕೇಳಿಕೊಳ್ಳುವ ಪೋಷಕರಲ್ಲಿ ತಮ್ಮ ಮಕ್ಕಳುಗಳ ಕಾಳಜಿ ಯಾವಾಗ ವಹಿಸ್ತಾ ಇರ್ತೀರ. ಮಕ್ಕಳುಗಳು ಯಾವಾಗ ಚೆನ್ನಾಗಿರ್ಬೇಕು ಅಂತ ನೀವು ಗೌರ್ಮೆಂಟ್ ಸ್ಕೂಲ್, ಸರ್ಕಾರಿ ಸ್ಕೂಲ್ಗಳು ಸೇರಿಸ್ಬೇಕು. ಸರ್ಕಾರಿ ಸ್ಕೂಲ್ಗಳು ಇವಾಗ ನಿಮ್ಮೂರ್ನಾಗೆ ಇರಬೇಕು ಅಂತಂದರೆ ನೀವು ಯಾವ್ದಾದ್ರು ಸರ್ಕಾರಿ ಸ್ಕೂಲ್ಗಳಿಗೆ ಮಕ್ಳುಗಳ್ನ ಕಳಿಸಿದಾಗ ನಿಮ್ಮೂರು ಸ್ಕೂಲ್ ಇಲ್ಲೇ ಇರ್ತದೆ. ಬೇರೆ ಕಡೆಗೆ ಚೇಂಜ್ ಮಾಡೋದು. ಬೇರೆ ಕಡೆಗೆ ಯಾವಾಗಪ್ಪ ಚೇಂಜ್ ಮಾಡ್ತಾರೆ ಅಂದರೆ, ನೀವು ಸರ್ಕಾರಿ ಸ್ಕೂಲ್ಗೆ ಯಾವಾಗ ಸೇರಿಸಲ್ಲ ಅವಾಗ ಮಕ್ಳುಗಳ್ನೆಲ್ಲರೂ ಬೇರೆ ಕಡೆ ನೀವು ಹಾಕ್ದಾಗ ಏನಾಯ್ತದೆ, ಇಲ್ಲಿ ಸ್ಕೂಲ್ಗಳು ನಿಂತೋಯ್ತದೆ. ಸ್ಕೂಲ್ ನಿಂತೋದಾಗ ಏನಾಯ್ತದೆ, ನೀವು ಕರ್ಕೊಂಡು ಹೋಗೋಕ್ಕೆ ಅದೇ ಒಂದು ಕೆಲಸ ಆಯ್ತದೆ. ತಿರ್ಗಿ ಇದೇ ಥರ ಕಡಿಮೆ ಬಜೆಟ್ನಲ್ಲಿ ನಾನು ಓದಿಸ್ತೀನಿ ಅನ್ನೋವಂಥ ವ್ಯಕ್ತಿಗಳು ಯಾರೇ ಆಗಿರ್ಬೋದು, ಯಾರು ಸೌಕರ್ಯ ಆಗಿರಲ್ಲ, ಬಡವರು, ಮಾಮೂಲಿ ಇಲ್ಲಿ ಹಳ್ಳಿ ಒಳಗೆ ದುಡಿಮೆ ಎಷ್ಟು ಕಷ್ಟ ಅನ್ನೋದು ಗೊತ್ತಿದೆ. ಆದ್ರಿಂದ ಒಂದು 5-6 ಕಿಲೋಮೀಟ್ರ್ ದೂರಕ್ಕೆ ಹೋಗೋದು, ಒಂದು ಮಗುನ ಕರ್ಕೊಂಬರೋದು ಎಷ್ಟು ಸಮಸ್ಯೆ ಇದೆ. ಕರ್ಕೊಂಡು ಹೋಗೋದು, ಬೆಳಿಗ್ಗೆ ಕರ್ಕೊಂಬರೋದು. ಇವಾಗ ದನ ಇಟ್ಕೊಂಡು ಹೋಗ್ಬೇಕು, ಕುರಿ ಇಟ್ಕೊಂಡು ಹೋಗ್ಬೇಕು ಅನ್ನೋದು ಒಂದು ಟೈಮ್ ಆದರೆ, ಇವಾಗ ಮಗುನ ಕರ್ಕೊಂಡು ಹೋಗ್ಬೇಕು, ತಿರ್ಗಾ ಸ್ಕೂಲ್ ಬಿಟ್ಟ ಕರ್ಕೊಂಬರ್ಬೇಕು. ಗಾಡಿ ಹೊಂಚ್ಬೇಕಾ, ಪೆಟ್ರೋಲ, ಗಾಡಿ ಹೊಂಚೋದಿಲ್ಲ. ಇನ್ನು ಲೇಡೀಸ್ಗಳಿದ್ರೆ ಜೆಂಟ್ಸ್. ದಯವಿಟ್ಟು ಪೋಷಕರಲ್ಲಿ
ಕಳಕಳಿಯ ಮನವಿ ಮಾಡಿಕೊಳ್ಳುವುದೇನೆಂದ್ರೆ ತಮ್ಮ ತಮ್ಮ ಊರುಗಳಲ್ಲಿ ಸರ್ಕಾರಿ ಶಾಲೆ ಉಳಿಸ್ಕೊಳ್ಳಿ. ದಯವಿಟ್ಟು ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಿ. ದಾಖಲಾತಿ ಆರಂಭವಾಗಿದೆ. ಸರ್ಕಾರದಿಂದ ಬರ್ತಂತ ಸವಲತ್ತುಗಳನ್ನೆಲ್ಲ ತಮ್ಮ ಮಕ್ಕಳಿಗೆ ಕಲ್ಪಿಸ್ಕೊಡಿ. ದಯವಿಟ್ಟು ಎಲ್ಲ ಇವತ್ತು ಏನ್ ದೊಡ್ಡ ದೊಡ್ಡ ವಿದ್ಯಾಂಶದಲ್ಲಿ ಆಗಿರೋದು ಸರ್ಕಾರಿ ಸ್ಕೂಲಲ್ಲಿ ಓದಂತ ಮಕ್ಕಳೇನೇನೆ. ಇವತ್ತು ಸರ್ ವಿಶ್ವೇಶ್ವರಯ್ಯನವರಾಗಿರ್ಬೋದು, ಅಬ್ದುಲ್ ಕಲಾಂ ಆಗಿರ್ಬೋದು, ನಮ್ಮ ಮಾಗಡಿ ತಾಲೂಕಿನ ನಡೆದಾಡೋ ದೇವರು ಶಿವಕುಮಾರ್ ಸ್ವಾಮೀಜಿ ಆಗಿರ್ಬೋದು, ಬಾಲಗಂಗಾಧರನಾಥ ಸ್ವಾಮೀಜಿ ಆಗಿರ್ಬೋದು, ಇವರೆಲ್ಲ ಸರ್ಕಾರಿ ಸ್ಕೂಲಲ್ಲಿ ಓದಂತವ್ರು. ಸರ್ಕಾರಿ ಸ್ಕೂಲಲ್ಲಿ ಓದಿ ದೊಡ್ಡ ದೊಡ್ಡ ವಿದ್ಯಾಭ್ಯಾಸದ ಇದನ್ನೇ ಮಾಡ್ತಾ ಇದ್ದಾರೆ. ಮಾಡಿ ನಡೆದಾಡೋ ದೇವರಂತ ಹೆಸರು ಪಟ್ಕೊಂಡು ಹೋದಂತ ನಮ್ಮ ಸ್ವಾಮೀಜಿ ಕೂಡ ಸರ್ಕಾರಿ ಸ್ಕೂಲಲ್ಲಿ ಓದ್ತಾರೇನೆ. ಅದಕ್ಕಾಗಿ ಮುಂದಿನ ಒಂದು ದಿನಗಳಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದ ಮಕ್ಕಳಿಗೆ ಸರ್ಕಾರದಲ್ಲಿ ಬರ್ತಕ್ಕಂಥ ಎಲ್ಲ ಸವಲತ್ತುಗಳು ಮೊದಲನೇ ಆದ್ಯತೆ ಅಂತ ಆದ್ರೂ ಹೋಗ್ಬೋದು. ದಯವಿಟ್ಟು ನಿಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಿ, ಸರ್ಕಾರಿ ಶಾಲೆಯನ್ನು ಉಳಿಸಿ. ರೈತ ಬಾಂಧವರಲ್ಲಿ ಬೇಡಿಕೆ ಹೇಳುವುದೇನೆಂದರೆ ಈಗಿನ ದಿವಸ ಇನ್ನು ಮುಂದೆ ಎಷ್ಟು 26-27 ಸಾಲಿನಲ್ಲಿ LKG UKG ಕಡ್ಡಾಯವಿದೆ. ಸರ್ಕಾರಿ ಸ್ಕೂಲಲ್ಲಿ ಇಂಗ್ಲಿಷ್ ಮಾಧ್ಯಮ ಪ್ರಥಮವಾಗಿ ಬರುತ್ತದೆ. ಆದ್ದರಿಂದ ತಮ್ಮ ತಮ್ಮ ಮಕ್ಕಳನ್ನು ಖಾಸಗಿ ಸ್ಕೂಲಿಗೆ ಸೇರಿಸಬೇಡಿ. ನಮ್ಮ ಸರ್ಕಾರಿ ಸ್ಕೂಲಿಗೆ ಸೇರಿಸಿ. ನಿಮ್ಮೂರಿನಲ್ಲಿ ಒಂದು ದೇವಸ್ಥಾನ, ಒಂದು ಸ್ಕೂಲು ಇದ್ರೆ ದೇವಸ್ಥಾನಕ್ಕೆ ಕೈ ಮುಗಿತೀವೋ ಅದೇ ರೀತಿಯಲ್ಲಿ ಸ್ಕೂಲ್ಗೂ ಹಂಗೆ ಕೈ ಮುಗಿಬಹುದು. ಅದರಿಂದ ಸರ್ಕಾರಿ ಸ್ಕೂಲನ್ನು ನೀವು ಅದನ್ನು ಉಳಿಸಿಕೊಂಡು ಮುಂದೆ ನಮ್ಮ ಮಕ್ಕಳನ್ನು ಚೆನ್ನಾಗಿ ವಿದ್ಯಾವಂತರು ಮಾಡಿಕೊಂಡು